N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಅಮೃತ ಹಸ್ತದಲ್ಲಿ ಖಾನಾಪುರ ಶಾಸಕ ವಿಠ್ಠಲ್ ಹಲ್ಗೇಕರ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್, ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ, ಕಾಡಾ ಅಧ್ಯಕ್ಷ ಚಿಂಗಳೆ ವಿನಯ್ ನಾವಲಗಟ್ಟಿ, ಮುಖ್ಯ ಅಭಿಯಂತರ ಪವಿತ್ರ, ಕಾರ್ಯನಿರ್ವಾಹಕ ಅಭಿಯಂತರ ಸುರೇಶ್, ಅಭಿಯಂತರರು ಆದ ಅರುಣ್ ಕುಮಾರ್, ಸುನಿಲ್ ಹಾಗೂ ಗುತ್ತಿಗೆದಾರ ಸುರೇಶ್ ನೇಕಟ್ಟಿ ಸೇರಿ ಎಲ್ಲ ಆರೋಗ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿದೆ. ಇದೇ ಸಂದರ್ಭದಲ್ಲಿ 100 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣದ ಶಂಕುಸ್ಥಾಪನೆಯನ್ನು ಕೂಡ ಗಣ್ಯರು ಮಾಡಿದ್ರು. ಈ ಆಸ್ಪತ್ರೆ ಉದ್ಘಾಟನೆ ಹಾಗೂ ಖಾನಾಪುರ ಸಮಸ್ಯೆಗಳ ಬಗ್ಗೆ ಶಾಸಕ ವಿಠ್ಠಲ್ ಹಲ್ಗೇಕರ್ ಹಾಗೂ ಅಂಜಲಿ ನಿಂಬಾಳ್ಕರ್ ಮಾತನಾಡಿದ್ರು. ಸನ್ಮಾನ ಸ್ವೀಕಾರ ಮಾಡಿ ಸಚಿವರು ಕೂಡ ಮಾತನಾಡಿದ್ರು. ತಾಲೂಕು ಆರೋಗ್ಯ ಅಧಿಕಾರಿಗಳು ಆದ ಮಹೇಶ್ ಕಿವಡ ಸಣ್ಣನವರು ಸ್ವಾಗತ ಮಾಡಿ ಎಲ್ಲ ಗಣ್ಯರನ್ನ, ಅಧಿಕಾರಿಗಳನ್ನ, ಗುತ್ತಿಗೆದಾರರನ್ನ ಸನ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದರು. ಇತರ ಇತ್ಯಾದಿ ಆನೇಕಲ್ ಇಲ್ಲೆಲ್ಲ ಒಂದು 7 ಆಸ್ಪತ್ರೆ ನಾವು ತಗೊಂಡಿದ್ವಿ. ನಾವು ಯಾವುದು ಪಕ್ಷ ಭೇದ ಭಾವ ಮಾಡಲಿಲ್ಲ. ಅಲ್ಲಿ ಕಾಂಗ್ರೆಸ್, ಬಿಜೆಪಿ, ಜನತಾದಳ ಅದನ್ನು ನಾವು ಸಿದ್ದರಾಮಯ್ಯ ಅವರು ನೋಡಲಿಲ್ಲ. ಕೆಲವು ಜನ ಬಂದು ಹೇಳಿದ್ರು ನಮಗೆ, ಸರ್ ಅಲ್ಲಿ ಖಾನಾಪುರ್ಗೆ ಯಾಕೆ ಕೊಡ್ತೀರಾ, ಅಲ್ಲಿ ಬಿಜೆಪಿ MLA ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಕೊಡಿ ಅಂತ ಕಾಂಗ್ರೆಸ್ MLAಗಳು ಬಂದು ನಮ್ಗೆ ಹೇಳಿದ್ರು. ನಾವು ಹೇಳೋದು ಅದು ಮುಖ್ಯ ಅಲ್ಲಪ್ಪ, ಎಲ್ಲ ಆರೋಗ್ಯ ಸೇವೆ ಎಲ್ರಿಗೂ ಮುಟ್ಟಬೇಕು. ಅದೇನು ಪಕ್ಷ ಗಿಕ್ಷ ಹೋಗ್ಬಾರ್ದು. ನಾವು ಅದನ್ನು ಚೇಂಜ್ ಮಾಡಕ್ಕೆ ಹೋಗೋದಿಲ್ಲ. ಶಿರಟ್ಟಿಲೂ ಬಿಜೆಪಿ MLA ಇದ್ದಾರೆ, ಅಲ್ಲಿಗೂ ಹೊಸ ತಾಲೂಕು ಆಸ್ಪತ್ರೆ. ಖಾನಾಪುರಲ್ಲಿ ಬಿಜೆಪಿ MLA ಇದ್ದಾರೆ, ಇಲ್ಲಿಗೂ ತಾಲೂಕು ಆಸ್ಪತ್ರೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಮಾಡ್ತೀವಿ, ಅದನ್ನ ಡೆಮಾಲಿಷನ್ ಮಾಡಿ ಅಲ್ಲಿವರೆಗೂ ಅಲ್ಲಿರೋ ಸಿಬ್ಬಂದಿಯವ್ರನ್ನ ಈ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತೀವಿ. ಆ ಕಾಮಗಾರಿ ಮುಗಿದ ನಂತರ ನಿಮಗೆ ಇಲ್ಲೊಂದು 100 ಬೆಡ್ಡು, ಇಲ್ಲೊಂದು 60 ಬೆಡ್, 160 ಬೆಡ್ ಆಸ್ಪತ್ರೆ ಒಟ್ಟಾರೆ ಸೇರಿ ಇವತ್ತಿನ ಬರ್ತಾ ಇದೆ. ಇದರಿಂದ ಖಂಡಿತವಾಗಿಯೂ, ಯಾಕಂದ್ರೆ ಇದು ಒಂದು MLA ಅವರು ಕೂಡ ಹೇಳಿದ್ರು, ಇದು ಒಂದು ರಿಮೋಟ್ ಏರಿಯಾ, ಬೆಳಗಾವಿಯಿಂದಲೂ ಸ್ವಲ್ಪ ದೂರ ಇದೆ, ಜನರಿಗೆ ಪ್ರತಿ ಸಲ ಹೋಗಿ ಬರೋದಕ್ಕೆ ಕಷ್ಟ ಆಗ್ತದೆ. ಎಲ್ಲ ಫೆಸಿಲಿಟಿ ಇಲ್ಲೇ ಸಿಗಬೇಕು. ಒಂದು ತಾಲೂಕು ಆಸ್ಪತ್ರೆ ಚೆನ್ನಾಗಿದ್ರೆ ಎಲ್ಲ ಎಮರ್ಜೆನ್ಸಿ ಆಗ್ತದೆ. ಆ ಹಣ ಉಪಯೋಗಿಸ್ಕೊಂಡು ಬೇರೆದಕ್ಕೆಲ್ಲ ನಾವು ಉಪಯೋಗ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಮಹಿಳೆಯರ ಸಬಲೀಕರಣ ಬಹಳ ಮುಖ್ಯ. ಅದೇ ರೀತಿಯಾಗಿ ಮಕ್ಕಳ ಈಗ ನೋಡಿ, ಇದುವರೆಗೂ ನಾವು ವಾರಕ್ಕೆ 3 ದಿವಸ ಮಕ್ಕಳಿಗೆ ಹೊಟ್ಟೆ ಕೊಡ್ತಾ ಇದ್ವಿ. ಇನ್ನೇನು ಮುಂದಿನ ಇದೇ ತಿಂಗಳದ್ದು ಮುಂದಿನ ತಿಂಗಳ ಪ್ರಾರಂಭ ಆಗುತ್ತೆ. ಇಡೀ ರಾಜ್ಯದ ಎಲ್ಲ ಶಾಲಾ ಮಕ್ಕಳಿಗೆ ಪ್ರತಿ ದಿವಸ 3 ದಿವಸ ಅಲ್ಲ 6 ದಿವಸವನ್ನು ಕೂಡ ಮೊಟ್ಟೆ ಕೊಡುವಂತ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ. ಅಲ್ಲೇ 32 ಪ್ರೈಮರಿ ಹೆಲ್ತ್ ಸೆಂಟರ್ ಅದ, ನಮ್ಗೆ 9 ಅದ. ಹೆಂಗಿದ್ದು ಡಿಫರೆನ್ಸ್? 32 ಅದ. अग्निमध्ये कोणी इथं जाऊ म्हणाले. हे केलं अपग्रेड केलेलं आहे. ऍक्च्युली 32 होती मी काढलेल्या डेटामध्ये. तर हे सुद्धा डिफरन्स जर तुम्ही इथं आल्यामुळे आम्हाला करून द्यावं, त्याच्यासाठी आम्ही एक 4 आता, एक घोटगाळी, दुसरा चापगाव आणि तिसरा जांभोटी आणि इकडं लोकोळी, कक्केरी असे बरेच शिरोली भागामध्ये ಪ್ರೈಮರಿ ಹೆಲ್ತ್ ಸೆಂಟರ್ ಪಾहिजे. ಯಾಕಂದ್ರೆ ಅಲ್ಲಿ ಮೇನ್ ಹಾಸ್ಪಿಟಲ್ಗೆ ಬರಕ್ಕೆ ಇಲ್ಲ ಚಾನ್ಸ ಇಲ್ಲ. ಆದ ಕಾರಣ ನಾ ಸಾಹೇಬ್ಗೆ ರಿಕ್ವೆಸ್ಟ್ ಮಾಡ್ತೇವೆ, ನೀವು ಈ ಹಿಂದುಳಿದ ತಾಲೂಕಾಗೆ ಭೇಟಿ ಮಾಡಿದ್ರಿ, ಆ ಎಲ್ಲ ಸಮಸ್ಯೆ ನೋಡಿದ್ರಿ, ನೋಡ್ಮೇಲೆ ನೀವು ನಿಮ್ಮ ಏನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಖಾನಾಪುರ ಜನತೆಗೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಸಂತೋಷ ಇದ್ದ ಸಂಗತಿ. ಯಾಕಪ್ಪ ಅಂತಂದ್ರೆ ತುಂಬಾ ಮರೀಚಿಕೆಯಾಗಿದ್ದ ಒಂದು ರೀತಿ ಸರ್ಕಾರಿ ಒಂದು ರೀತಿ ಹಾಸ್ಪಿಟಲ್ಲು ಒಂದು ರೀತಿ ಅಲ್ಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾವರ್ ಅವರ ಒಂದು ರೀತಿ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ವಿಶೇಷವಾಗಿ ಇವತ್ತು ಖಾನಾಪುರ್ಗೆ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಸಂದರ್ಶನ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ತಮ್ಮ ಒಂದು ರೀತಿ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ. ಈ ಕಡೆ ತುಂಬಾ ಮರೀಚಿಕೆ ಆಗಿತ್ತು ಹಾಸ್ಪಿಟಲ್. ಇಲ್ಲ, ಇಲ್ಲಿ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂಥದ್ದು, ಒಂದು ಒಳ್ಳೆ ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ನಾವು ಹಿಂದೆಂದು ಬೇಡಿಕೆ ಇತ್ತು. ಮತ್ತು ನಮ್ಮ ಮಾಜಿ ಶಾಸಕರು ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಅದನ್ನು ಪ್ರಸ್ತಾಪ ಎಲ್ಲ ಮಾಡಿದರು.
ಈಗ ನಾವು ಈ ಆಯವ್ಯಯದಲ್ಲಿ ಮುಖ್ಯಮಂತ್ರಿಯವರು 7 ಹೊಸ ತಾಲೂಕು ಆಸ್ಪತ್ರೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಈ 7 ತಾಲೂಕು ಆಸ್ಪತ್ರೆಗಳಲ್ಲಿ ಖಾನಾಪುರ ಒಂದು ಸೇರಿಕೊಂಡಿದೆ. ಅದರಿಂದ ಇವತ್ತು ಅದರ ಒಂದು ಆಡಳಿತಾತ್ಮಕ ಅನುಮೋದನೆ ಆಗಿ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ. ಇವತ್ತು ಶಂಕುಸ್ಥಾಪನೆಯನ್ನು ಹಾಕಿ, ಯಾಕಂದರೆ ಒಂದು MCH ಆಸ್ಪತ್ರೆಯ ಏನು ಇಲ್ಲಿ ಹಿಂದೆ ನಿರ್ಮಾಣ ಆಗಿತ್ತು ಅದರ ಒಂದು ಉದ್ಘಾಟನೆ ಕೂಡ ಮಾಡತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೂತನ ತಾಲೂಕು ಆಸ್ಪತ್ರೆ, ಈಗ ಹಳೆ ಆಸ್ಪತ್ರೆ ಏನಿದೆ ಅದನ್ನು ತೆಗೆದು ಹೊಸ ಆಸ್ಪತ್ರೆಗಳ ಅದೇ ಜಾಗದಲ್ಲಿ ಒಂದು ಒಳ್ಳೆಯ ಆಧುನಿಕ ಆಸ್ಪತ್ರೆ ಕಟ್ತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೀವಿ. ಇದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಸೇವೆ ನೀಡತಕ್ಕಂಥ ವ್ಯವಸ್ಥೆ ಖಾನಾಪುರದಲ್ಲಿ ಬರುತ್ತೆ. ಯಾಕಂದರೆ MCH ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಇವೆರಡೂ ಆದ ನಂತರ ಅನೇಕ ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಇದು ಅವಕಾಶ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಳಗಾವಿ ವಿಭಾಗೀಯ ಇದರಲ್ಲಿ ಸಾಕಷ್ಟು ಆರೋಗ್ಯ ಉಪಕೇಂದ್ರಗಳು ತುಂಬ ಶಿಥಿಲಗೊಂಡಿದೆ ಸರ್, ಕೆಲವು ಮುಚ್ಚೋಗಿದ್ದಾವೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನತೆಗೆ ಸ್ವಲ್ಪ ತಲುಪ್ತಾ ಇಲ್ಲ ಸರ್ ಆರೋಗ್ಯ. ಏನಾದ್ರು ಪುನಶ್ಚೇತನ ಕೊಡ್ತೀವಿ? ಇಲ್ಲ, ಈಗಾಗಲೇ ನಾವು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಎಲ್ಲೆಲ್ಲಿ ರಿಪೇರಿ ವರ್ಕ್ಗಳಿದೆ ಅದನ್ನು ಈಗಾಗಲೇ ನಾನು ಕೆಲವುದೆಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ. ಸುಮಾರು ಒಂದು 3-4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಈಗ ಅದನ್ನು ಆದಷ್ಟು ಬೇಗ ಅದನ್ನು ರಿಪೇರಿ ಕೆಲಸಗಳು ಮಾಡೋದಕ್ಕೂ ಕೂಡ ತಗೊಂಡಿದ್ದೀವಿ. ಆಮೇಲೆ ಕೆಲವು ಉಪಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೂ ಕೂಡ ನಾವು ಅನುಮೋದನೆ ಕೊಟ್ಟಿದ್ದೀವಿ. ಒಟ್ಟಾರೆ ಅಂತೂ ಇಂತೂ ಕೊನೆಗೂ ಅದ್ಧೂರಿಯಾಗಿ ಖಾನಾಪುರದಲ್ಲಿ 60 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆಗೊಂಡಿದೆ. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.